ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಎರಡೂ ಮೈತ್ರಿ ಮಾಡಿಕೊಂಡವೆ. ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ಚುನಾವಣೆ ಮಾಡಿದ್ದಾರೆ. ಅದರಲ್ಲಿ ಒಳ್ಳೆಯ ಉತ್ತಮವಾದ ಫಲಿತಾಂಶಗಳು ಬಂದಿದೆ. ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಹೋಗಬೇಕು. ಈ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು, ಮುಂದೆ ಬಿ ಜೆ ಪಿ ಜೆ ಡಿ ಎಸ್ ನೇತೃತ್ವದ ಸರ್ಕಾರ ಬರಬೇಕು ಅಂತ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಮನಸ್ಸಲ್ಲಿ ಇದೆ. ಈಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷದ ಸರ್ವೋಚ್ಚ ನಾಯಕರು. ಅವರ ರುದ್ರೇಶ್ ಅವರ ಒಂದು ಹುಟ್ಟುಹಬ್ಬಕ್ಕೆ ಏನೋ ಒಂದು ಶುಭಾಶಯ ಬಂದಿದ್ರು ಆಶೀರ್ವಾದ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರು ಯಾವ ಅರ್ಥ ಹೇಳಿದ್ರು ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಇಷ್ಟೇ, ಕುಮಾರಣ್ಣ ದೇವೇಗೌಡರು ಬಿ ಜೆ ಪಿ ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡೋವರೆಗೂ ನಾವು ಯಾವ ತೀರ್ಮಾನಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಮೈತ್ರಿಯಾಗಿ ಹೋದರೆ, ಮೈತ್ರಿಯಿಂದ ಯಾರಿಗೆ ಕೊಟ್ಟರೆ ಗೆಲ್ತಾರೆ ಅನ್ನೋದನ್ನು ಎರಡು ಪಕ್ಷಗಳು ಕೂತ್ಕೊಂಡು ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇವಾಗ ಏನು ಎರಡು ಪಕ್ಷ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಏಕಾಕಿ ಅವರು ಅನೌನ್ಸ್ ಮಾಡಿರೋದ್ರಿಂದ ನಮ್ಮ ಕಾರ್ಯಕರ್ತರು ಗಲಿಬಿಲಿಯಾಗಿದ್ದಾರೆ. ಏನು ಈ ಥರ ಆಗೋಗಿದೆ, ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಬಿಟ್ಕೊಟ್ಬಿಡುತ್ತಾ ಅಂತ ಅದು ಯಾವುದೇ ತೀರ್ಮಾನ ಆಗಿಲ್ಲ. ಅದರಿಂದ ನಮ್ಮ ಕಾರ್ಯಕರ್ತರು ಯಾವುದೇ ಗಾಳಿ ಸುದ್ದಿಗಳಿಗೆ ಕಿವಿಗೊಡಬಾರ್ದು. ಮತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತಾಲೂಕು ಪಂಚಾಯತಿ, ಜೆಡ್ ಪಿ, ಪಂಚಾಯತಿ, ಕಾರ್ಪೊರೇಷನ್ ಚುನಾವಣೆ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು. ಬರೋ ತಿಂಗಳು 15 ತಾರೀಕು ಒಳಗಡೆ ನಿಖಿಲ್ ಅವರು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಜನರೊಂದಿಗೆ ಜನತಾದಳ ಮಿಸ್ ಕಾಲ್ ಸದಸ್ಯತ್ವ ನೋಂದಣಿಯನ್ನು ಮಾಡೋದಕ್ಕೆ ಬರ್ತಾಯಿದ್ದಾರೆ. ಬಂದಾಗ ನಾವು ಒಗ್ಗಟ್ಟಾಗಿ ನಮ್ಮ ಕ್ಷೇತ್ರದ ಒಂದು ದೊಡ್ಡ ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ. ಅದರಂತೆ ನಾವು ನೋಡ್ಕೊಳ್ತೇವೆ. ನಮ್ಮ ಕಾರ್ಯಕರ್ತರು ಗಲಿಬಿಲಿ ಆಗಬಾರ್ದು. ಅಲ್ಲ, ಈಗ ನೀವು ಸೋತರೂ ಕಷ್ಟ ಸುಖಗಳಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿದ್ದೀರಿ. ನಿಮ್ಮ ಪಕ್ಷ ನಿಷ್ಠಾವಂತವಾಗಿ ದುಡಿತಿದ್ರಿ. ಈಗಲೂ ಇದು ಹೇಳಿಕೆ ಏಕಾಏಕಿ ಗೊಂದಲ ಆಗಿ ಅವರಾಗಲೇ ಪಕ್ಷ ಸಂಘಟನೆಯಲ್ಲಿ ಮುಂದಾಗಿರುವಂಥದ್ದು ಏನು ಹೇಳ್ತೀರಿ ಸರ್? ಈಗ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಅವರು ಈ ರೀತಿ ಅಡ್ವಾನ್ಸ್ ಆಗಿ ಮಾಡೋದು ತಪ್ಪು. ಬಿ ಜೆ ಪಿ ಕಾರ್ಯಕರ್ತರಿಗೂ ಒಂದು ಕಡೆ ಸಂದೇಶ ಹೋಗುತ್ತೆ, ಜೆ ಡಿ ಎಸ್ ಕಾರ್ಯಕರ್ತರಿಗೂ ಒಂದು ಸಂದೇಶ ಹೋಗ್ತದೆ. ಅದು ಯಾವ ಆಧಾರದ ಮೇಲೆ ಹೇಳಿದ್ರು ನಮಗಂತೂ ಗೊತ್ತಿಲ್ಲ. ಅವರು ಬಿ ಜೆ ಪಿಯ ಪರಮೋಚ್ಚ ನಾಯಕರು, ಅವ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವ್ರಿಗೂ ಯಡಿಯೂರಪ್ಪನವ್ರ ಬಗ್ಗೆ ನಮಗೂ ಅಭಿಮಾನ ಇದೆ. ಅವರೇ ಯಾವ ಉದ್ದೇಶ ಇಟ್ಕೊಂಡು ಹೇಳೋದು ನಮಗಂತೂ ಗೊತ್ತಿಲ್ಲ. ಕುಮಾರಣ್ಣ ದೇವೇಗೌಡರು ಅದಕ್ಕೆ ಸೂಕ್ತವಾದ ಉತ್ಸವವನ್ನು ಕೊಡ್ತಾರೆ. ಒಂದು ವೇಳೆ ನಿಮ್ಗೆ ವಿರುದ್ಧವಾಗಿ ಬಂದರೆ ನಿಮ್ಮ ನಿರ್ಧಾರ ಅವತ್ತು ನೋಡೋಣ. ಅವತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ, ಜನರ ಅಭಿಪ್ರಾಯ, ಆಮೇಲೆ ನಮ್ಮ ಪಕ್ಷದ ಹೈಕಮಾಂಡ್ ಅಭಿಪ್ರಾಯ, ನಾನೇನು ತೀರ್ಮಾನ ತೊಗೊಳಕ್ಕಾಗುತ್ತೆ? ನಿಮ್ಮ ಜನ ಬೆಂಬಲ ಜೊತೆಗೆ ನಿಮ್ಮ ಮಾಧ್ಯಮದವ್ರ ಬೆಂಬಲ ಎಲ್ಲ ಸಿಕ್ಕಿದಾಗ ಅವತ್ತಿನ ತೀರ್ಮಾನ ತಗೊಳ್ಳೋಣ. ಏನಾದ್ರು ತೀರ್ಮಾನ ತಗೊಳ್ಳೋಣ. ಅದೇ ಯಾವ ರೀತಿ ತೀರ್ಮಾನ ಅಂತ ಅದು ನೋಡ್ಕೊಂಡು ತೀರ್ಮಾನ ತಗೊಳ್ಳೋಣ. ಇವಾಗ ಇನ್ನೂ ಯಾವುದು ಡಿಸೈಡ್ ಆಗಿಲ್ಲ. ಯಡಿಯೂರಪ್ಪನವರು ಅವರು ಮನೆ ಮಗ ಇದ್ದಂಗೆ, ರುದ್ರೇಶು ಅವರು ಕುಟುಂಬದ ಸದಸ್ಯ ಇದ್ದಂಗೆ ಬಂದಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಅದನ್ನೇ ನಾವು ಕನ್ಫರ್ಮ್ ಅಂತ ಯಾಕೆ ಅಂದ್ಕೊಳ್ಳೋದು? ನಮ್ಮ ಮೈತ್ರಿಯಾಗಿ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ನಮ್ಗೆ ಯಾವ ಸೀಟ್ ಬಿಟ್ಕೊಡ್ತಾರೆ? ಕಾಂಗ್ರೆಸ್ ಗೆದ್ದರೆ ಜಾಗದಲ್ಲಿ ಬಿಟ್ಕೊಡ್ತಾರಾ? ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಎರಡಕ್ಕೂ ಫೈಟ್ ಮಾಡ್ಕೊಂಬಂದಿದ್ದೀನಿ. ಒಂದು ಸರಿ ಬಿ ಜೆ ಪಿ 2013 ಮೇಡಮ್ ಮೊದಲು 12,000 ತೊಗೊಂಡೈತೆ. 2018ರಲ್ಲಿ ಕೇಸ್ ಹಾಕಿದ್ರು 60,000 ತೊಗೊಂಡೈತೆ. 2019ರಲ್ಲಿ 2 ಸೇರ್ ಮಾಡಿದ್ರು. 1,40,00,000 ತೊಗೊಂಡು ಗೆದ್ದು ಸಂಸ್ಥೆಗಳು ಬೈ ಎಲೆಕ್ಷನಲ್ಲಿ. ನಾನು 17 ತೊಗೊಂಡೆ. ಕಾಂಗ್ರೆಸ್ ಬರೀ 15,000 ತೊಗೊಂಡು ನಾಗರಾಜು. ಯಾಕೆ ತೊಗೊಂಡ? ಅವ್ರು ಕಾಂಗ್ರೆಸ್ಸಿಂದ ಹೆಣ್ಮಾಸ್ ಕರ್ಕೊಂಡು ಹೋದರು. 15 ತೊಗೊಂಡು ಗೆದ್ದವರು ಬರೀ 15,000 ಕಾಂಗ್ರೆಸ್ ಕ್ಯಾಂಡಿಡೇಟಿಗೆ ಬಂದು 19 ಬೈ ಎಲೆಕ್ಷನ್ 1,00,000 ಅವ್ರ ಹಿಂದೆ ಹೋಯಿತು. ಹಂಗಾಗಿ ಅಲ್ಲೂ ಟ್ರಯಾಂಗ್ಯುಲರ್ ಫೈಟ್ ಸರಿಯಾಗಿ ನಡೆದಿಲ್ಲ. 23ರಲ್ಲೂ ಟ್ರಯಾಂಗ್ಯುಲರ್ ಫೈಟ್ ಇಲ್ಲ. ಕಾಂಗ್ರೆಸ್ ಬರೀ 21,000 ತಗೋತು. ಇಂಥ ಗ್ಯಾರಂಟಿ ಘೋಷಣೆಗಳ ಮಧ್ಯದಲ್ಲೂ 21,000 ತಗೋತು. ಹಾಗಾಗಿ ಕಾಂಗ್ರೆಸ್ಸಿನ ನಾವು 40,000 ತೊಗೊಂಡಿವೆ. ನಾನೇ ಎಮ್.ಎಲ್.ಎ. ನೋಡೋಣ, ಟ್ರಯಾಂಗ್ಯುಲರ್ ಫೈಟ್ ಆದರೆ ಕಾಂಟೆಸ್ಟ್ ನಾನೇ ಮಾಡ್ತೀನಿ. ಕುಮಾರಣ್ಣವ್ರ ಆಶೀರ್ವಾದ ಇದ್ದರೆ 4 ಸರಿ ಸೋತವ್ರೆ ಅಂತ ನನಗೇ ಟಿಕೆಟ್ ಕೊಟ್ಟರೆ ನಾನೇ ಕಾಂಟೆಸ್ಟ್ ಮಾಡ್ತೀನಿ. ಒಂದು ವೇಳೆ ನಾನು ನಿಖಿಲ್ ಅವ್ರು ಕರ್ಕೊಂಬಂದು ಗೆಲ್ಸ್ಕೋಬೇಕು ಅಂತ ನಮ್ಮ ಕಾರ್ಯಕರ್ತರು, ನಮ್ಮ ಎಲ್ಲರ ಮುಖಂಡರ ಅಭಿಪ್ರಾಯ 3 ಸರಿ ಹಿನ್ನಡೆ ಆಗಿದೆ.
ಏನಾದ್ರು ಮಾಡಿ ಎಲ್ಲ ಒಂದು ಕಡೆ ನಾವು ಎಮ್ ಎಲ್ ಎ ಮಾಡ್ಕೊಂಡ್ಬರ್ಬೇಕು ಅಂತ ನಮ್ಮೆಲ್ಲರ ಭಾವನೆ ಇದೆ. ಅವ್ರು ಬಂದು ಅವ್ರು ಬಿಟ್ಕೊಟ್ಟು ಅವ್ರು ಗೆಲ್ಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನವನ್ನು ನಾವು ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಗೆಲ್ಸ್ಕೊಂಬರ್ತೀವಿ. ಒಂದು ವೇಳೆ ಅವರು ರಾಮನಗರದಲ್ಲಿ ಇರ್ತೀನಿ ಅಂದರೆ ಕ್ಯಾಂಡಿಡೇಟ್ ಟೈಪ್ ಫೈಟಾರೆ ಖಂಡಿತ ನಾನು ಗೆಲ್ತೀನಿ, ನನ್ನನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ. ಅದಕ್ಕೆ ನಾನು ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ನಾನು ಬದ್ಧವಾಗಿದ್ದೀನಿ. ಈಗ ಕುಮಾರಣ್ಣವ್ರಿಗೆ ಈ ಹೇಳಿಕೆ ಗೊತ್ತಿದೆಯಾ ಸರ್ ಈ ಮಾಹಿತಿ? ಅದು ನಿನ್ನೆ ಟ್ರೈ ಮಾಡಿದೆ, ಫೋನ್ ಕನೆಕ್ಟ್ ಆಗಿಲ್ಲ. ಮತ್ತು ಇದು ದೊಡ್ಡವರು ಡೆಲ್ಲಿಲವ್ರೆ, ಅವರು ಅದಕ್ಕಿಂತ ನಾನು ಮಾತಾಡಿಲ್ಲ. ಇವತ್ತು ಸಾಯಂಕಾಲ ಒಳಗಡೆ ನಮ್ಗೆ ಮಾತಾಡಿ ಅವ್ರ ಗಮನಕ್ಕೆ ತರ್ತೀನಿ.